ಅಮೆರಿಕ, ಇಸ್ರೇಲ್, ಇರಾನ್ನ ಈ ಮಧ್ಯಪ್ರಾಚ್ಯದ ಸಂಘರ್ಷ ನೇರವಾಗಿ ಇಂಡಿಯಾಗೆ ಆ ಕಾವು ತಕ್ಕಿದೆ. ಈಗ ಕೊಲ್ಲಿ ಯುದ್ಧದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು ಹೋಟೆಲ್ ಉದ್ಯಮಕ್ಕೆ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ LPG ಸಮಸ್ಯೆ ಈಗ ಉಲ್ಬಣಗೊಂಡಿದೆ. ಬೆಂಗಳೂರು ಹೋಟೆಲ್ ಉದ್ಯಮದವರು ಈಗ ಭಯ ಪಡಬೇಕಿಲ್ಲ ಅಂತ ಶೋಭಾ ಕರಂದ್ಲಾಜೆ ಅಭಯ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಹೋಟೆಲ್ ಉದ್ಯಮದವರು ಈಗ ಸಮಸ್ಯೆ ಬಗ್ಗೆ ಈಗ ಮನವಿಯನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಸಚಿವ ಹರ್ದೀಪ್ ಸಿಂಗ್ ಪುರಿಯನ್ನ ನಾನು ಭೇಟಿ ಮಾಡಿ ಮಾತನಾಡಿದ್ದೀನಿ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಡೊಮೆಸ್ಟಿಕ್ಗೆ ಮೊದಲ ಆದ್ಯತೆ ಅಂತ ಅವರು ಹೇಳಿದ್ದಾರೆ. ಡೊಮೆಸ್ಟಿಕ್ ಅಂದರೆ ಈಗ ಗೃಹ ಬಳಕೆಯ ಗ್ಯಾಸ್ಗೆ ಮೊದಲ ಆದ್ಯತೆ. ಬೆಂಗಳೂರು ಹೋಟೆಲ್ ಉದ್ಯಮದವರು ಕೂಡ ಈಗ ಭಯ ಪಡಬೇಕಾಗಿಲ್ಲ. ಅವರ ಸಮಸ್ಯೆ ಬೇಗ ಈಗ ಬಗೆಹರಿಸಲಿಕ್ಕೆ ಕೇಂದ್ರ ಮುಂದಾಗುತ್ತೆ ಅಂತ ಶೋಭಾ ಕರಂದ್ಲಾಜೆ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿ ಯುದ್ಧದ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ಇದೆ. ನೋಡಿ, ಈ ಮಧ್ಯಪ್ರಾಚ್ಯದ ಈ ಒಂದು ಯುದ್ಧದ ಎಫೆಕ್ಟು ಇಂಡಿಯಾ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಈಗ ಆ ಕಾವು ತಟ್ಟಿರೋದ್ರ ಜೊತೆಗೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಈಗ ಸಂಕಷ್ಟ ಎದುರಾಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಭಾರತ ಸರ್ಕಾರ ಭಾರತೀಯರ ಜೊತೆ ಇರುತ್ತೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈಗ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಏನಿದ್ದಾರಲ್ಲ ಹರ್ದೀಪ್ ಸಿಂಗ್ ಪುರಿ ಅವ್ರ ಜೊತೆನೂ ಕೂಡ ನಾವೀಗ ಮಾತಾಡಿದ್ದೀವಿ ಅಂತ ಒಂದು ಕಡೆ ಶೋಭಾ ಕರಂದ್ಲಾಜೆ ಹೇಳ್ತಾ ಇದ್ದಾರೆ. ಆಲ್ರೆಡಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆಯಿಂದಾಗಿ ಈಗ ತೈಲ ಸಪ್ಲೈ ಮಾಡ್ತಾ ಇರುವಂತಹ ಕಂಪನಿಗಳು ಈಗ ಸ್ಥಗಿತ ಮಾಡಿದ್ದಾವೆ. ಏನೋ ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೋಟೆಲು ಉದ್ಯಮದ ಸಂಘಟನೆಯವರು ನಮಗೆ ಫೋನ್ ಕರೆನೋ ಮಾಡ್ತಾ ಇದ್ದಾರೆ. ಹಾಗೆಯೇ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಪ್ರಮಾಣದ LPG ಗ್ಯಾಸಿನ ಸಮಸ್ಯೆ ತಲೆದೂರಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವಿಶ್ವದಲ್ಲಿ ಒಂದು ದೊಡ್ಡ ಜಿಯೋ ಪೊಲಿಟಿಕಲ್ ವಾರ್ ನಡೀತಾ ಇದೆ. ಭಾರತ ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ಆತ್ಮನಿರ್ಭರ ಇಲ್ಲ. ಅದು ನ್ಯಾಚುರಲ್ ಆಗಿ ಸಿಗುವಂಥದ್ದು. ಸಹಜವಾಗಿ ನಮಗೆ 80-90% ಗ್ಯಾಸು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಮಿಡ್ಲ್ ಈಸ್ಟಿಂದಲೇ ಬರಬೇಕಾಗಿದೆ. ಇವತ್ತು ಅದೇ ಜಾಗದಲ್ಲಿ ಯುದ್ಧ ನಡೀತಾ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ಎಲ್ಲ ದೇಶಗಳಿಗೆ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸಿನ ಕೊರತೆ ಉಂಟಾಗ್ತಾ ಇದೆ. ಸಾಗಾಣಿಕೆ ಕಡಿಮೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ನಮ್ಮ ಬಂದರುಗಳಿಗೆ ಯಾವ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರ್ತಾ ಇತ್ತು ಅದು ಕಡಿಮೆ ಆಗಿದೆ. ನಮ್ಮೆಲ್ಲರಿಗೆ ಕೂಡ ಪ್ರಪಂಚದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ಅರಿವಿದೆ. ನಿನ್ನೆ ನಾನು ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಮಾತಾಡಿದೆ. ಇವತ್ತು ಖುದ್ದಾಗಿ ಭೇಟಿ ಮಾಡಿ ಕರ್ನಾಟಕದ ಮತ್ತು ದೇಶದ ಹಲವಾರು ಭಾಗಗಳ ಸ್ಪೆಷಲಿ ಹೋಟೆಲ್ ಉದ್ಯಮದ ಭಾವನೆಗಳನ್ನು, ಅವರ ಸಮಸ್ಯೆಯನ್ನು ತಿಳಿಸಿದ್ದೀನಿ. ನಮ್ಮ ಸರ್ಕಾರ ಇವತ್ತು 33+ ಕೋಟಿ ಜನಕ್ಕೆ ಡೊಮೆಸ್ಟಿಕ್ ಆಗಿ ಮನೆಗಳಿಗೆ ಗ್ಯಾಸನ್ನು ಪೂರೈಕೆ ಮಾಡ್ತಾ ಇದೆ. ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಸಪ್ಲೈ ಚೈನು ಭಾರತದಲ್ಲಿ ಇದೆ. 33 ಕೋಟಿ ಜನ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಮೊದಲ ಆದ್ಯತೆ ಅನ್ನುವಂಥದ್ದನ್ನು ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ. ಕರ್ನಾಟಕದಲ್ಲಿ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೋಟೆಲು ಉದ್ಯಮದ ಸಂಘಟನೆಯವರು ನಮಗೆ ಫೋನ್ ಕರೆನೋ ಮಾಡ್ತಾ ಇದ್ದಾರೆ. ಹಾಗೆಯೇ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಪ್ರಮಾಣದ LPG ಗ್ಯಾಸ್